ಇಡೀ ಜಗತ್ತಿಗೆ ಅತ್ಯಂತ ಸರ್ವಶ್ರೇಷ್ಠ ಆರ್ಥಿಕ ತಜ್ಞ ಅನಿಸ್ಕೊಂಡಿದ್ದಂಥ ಮನಮೋಹನ್ ಸಿಂಗ್ ಅವರು ಗ್ರಾಮೀಣ ಭಾಗದ ಎಲ್ಲ ಜನರ ಹಿತದೃಷ್ಟಿಯಿಂದ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ವಸತಿ ರಹಿತರಿರ್ಬೋದು, ಭೂ ರೈತರಿರ್ಬೋದು, ಎಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ, ಕೂಲಿಯನ್ನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು 100% ಅನುದಾನವನ್ನ ಕೇಂದ್ರ ಸರ್ಕಾರ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಕೊಡ್ತಿತ್ತು. ಯಾವ ಕೆಲಸವನ್ನ ಕೈಗೆತ್ಕೋಬೇಕು ಅನ್ನೋ ಕ್ರಿಯಾ ಯೋಜನೆಯನ್ನ ಮಾಡುವ ಪರಮೋಚ್ಚ ಅಧಿಕಾರವನ್ನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡಿತ್ತು. ನಾವೇನ್ ಮಾಡ್ತಾ ಇದ್ವಿ? ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಮೊದಲನೇದು ಶುದ್ಧ ಕುಡಿಯುವ ನೀರು, ಎರಡನೇದು ಗ್ರಾಮದ ಪರಿಮಿತಿ ಒಳಗಡಿನ ರಸ್ತೆ, ಮೂರನೇದು ಗ್ರಾಮದ ಪರಿಮಿತಿ ಒಳಗಡಿನ ಚರಂಡಿ, ಹಾಗೂ ರೈತರಿಗೆ ಅಗತ್ಯ ಇರುವಂತ ತೆವರಿ ಬದು ನಿರ್ಮಾಣ, ಭೂಮಿಯ ಮಟ್ಟ ಮಾಡುವಂಥದ್ದು, ಸ್ಮಶಾನವನ್ನ ಹಸನ ಮಾಡುವಂಥದ್ದು, ಸ್ಮಶಾನವನ್ನ ಶುದ್ಧೀಕರಿಸುವಂಥದ್ದು, ಮತ್ತು ಬಂಡಿದಾರಿಗಳು, ಓಣಿ ರಸ್ತೆಗಳು, ರೈತರಿಗೆ ಅಗತ್ಯ ಇರುವಂತ ಬಂಡಿದಾರಿಗಳು, ಓಣಿ ರಸ್ತೆಗಳು ಮತ್ತು ನಾಲೆಗಳನ್ನ ನಾವು ದುರಸ್ತಿ ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗವನ್ನ ಕೊಡುವ, ಕೂಲಿಯನ್ನ ಕೊಡುವ, ಅನ್ನಕ್ಕೆ ಕಾರಣವಾಗುವ ಯೋಜನೆಯನ್ನ ಆ ಪುಣ್ಯಾತ್ಮ ತಂದಿದ್ರು. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು? ಗ್ರಾಮೀಣ ಉದ್ಯೋಗ ಖಾತ್ರಿ, ಆ ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನ, ಈ ದೇಶದ ಪಿತಾಮಹ, ಫೌಂಡರ್ ಆಫ್ ಇಂಡಿಯಾ ಅವರ ಹೆಸರನ್ನ ನೀವು ಬದಲು ಮಾಡಿ ವಿ ರಾಮ್ಜಿ ಯೋಜನೆ ಅಂತ ತಿದ್ದುಪಡಿ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂದ್ರೆ ಈ ದೇಶದ ಪಿತಾಮಹನ ಹೆಸರಿಗೆ ಚ್ಯುತಿ ತಂದಂತ, ಅವಮಾನ ಮಾಡದಂತ ಯಾರ ಒಬ್ಬ ವ್ಯಕ್ತಿ, ಒಂದು ತಂಡ, ಒಂದು ಸಮೂಹ ಇದ್ರೆ ಅದು ನರೇಂದ್ರ ಮೋದಿ ಮತ್ತು ಅವರ ಕ್ಯಾಬಿನೆಟ್. ಕೇಂದ್ರ ಸರ್ಕಾರ 100% ಅನುದಾನವನ್ನ ಕೊಡ್ತಿತ್ತು. ಇವತ್ತು ಮೋದಿ ಅವರು ಏನ್ ಮಾಡವ್ರೆ? ರಾಜ್ಯ ಸರ್ಕಾರ 40 ಭಾಗ ಕೊಡೋದಾದ್ರೆ ಕೇಂದ್ರ ಸರ್ಕಾರ 60 ಭಾಗವನ್ನ ನಾವು ಕೊಡ್ತೀವಿ ಅಂತ ಹೇಳುವ ಮೂಲಕ ಉದ್ಯೋಗದ ಹಕ್ಕನ್ನ, ಕೂಲಿಯ ಹಕ್ಕನ್ನ, ನಮ್ಮ ಪರಮೋಚ್ಚ ಹಕ್ಕನ್ನ, ಫಲಾನುಭವಿಯ ಆಯ್ಕೆಯ ಹಕ್ಕನ್ನ ನೀವು ಮೊಟಕುಗೊಳಿಸಿದ್ದೀರಿ, ಕಿತ್ಕೊಂಡಿದ್ದೀರಿ. ಇದು ಸಂವಿಧಾನಕ್ಕೆ ಮಾಡದಂತ ಅಪಮಾನ ಅಂತ ನಾನು ಭಾವಿಸ್ತೀನಿ. ನೀವು ಅಧಿಕಾರಕ್ಕೆ ಬಂದ್ಮೇಲೆ ಒಂದಲ್ಲ ಒಂದು ತಿದ್ದುಪಡಿ ಬದಲಾವಣೆ, ಇದೇ ನಿಮ್ಮ ಸಾಧನೆ. ಯುವ ಜನರನ್ನ ಸಂಘಟನೆ ಮಾಡೋದಕ್ಕೋಸ್ಕರ, ಯುವ ಜನರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ, ಯುವ ಜನರನ್ನ ಸಂಘ ಸಂಸ್ಥೆಗಳ ಮೂಲಕ ಅವರು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕು ಅನ್ನುವ ಕಾರಣಕ್ಕಾಗಿ ನೆಹರು ಯುವ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು. ನೀವೇನ್ ಮಾಡಿದ್ರಿ? ನೆಹರು ಯುವ ಕೇಂದ್ರವನ್ನ ಜೈ ಭಾರತ್ ಮಾಡಿದ್ರಿ. ಭಾರತ ಅಂದ್ರೆ ಯಾರಿಗೆ ಅಭಿಮಾನ ಇಲ್ಲ ಮೋದಿ ಸಾಹೇಬ್ರೆ? ಭಾರತ ಅಂದ್ರೆ ಅದು ತಾಯಿ ಅಂದ್ರೆ ಭಾರತ. ತಾಯಿಗೂ ಜೈ ಅಂತೀವಿ, ಭಾರತಕ್ಕೂ ಜೈ ಅಂತೀವಿ. ಆದ್ರೆ ನೀವು ನೆಹರು ಯುವ ಕೇಂದ್ರನ ಜೈ ಭಾರತ್ ಮಾಡೋದಿದೆಯಲ್ಲ, ಅದು ಏಸ್ಕೆ ಪಡುವಂತ ಕೆಲಸ. ನೀವು ಎಲ್ಲರಿಗೂ ಕೂಡ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ದಯಮಾಡಿ ನಿಮ್ಮ ವಿ ರಾಮ್ಜಿ ಯೋಜನೆಯನ್ನ ಕೈ ಬಿಡಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಚಾಲನೆ ಕೊಡಿ. 100% ಅನುದಾನವನ್ನ ಕೇಂದ್ರ ಸರ್ಕಾರನೇ ಭರಿಸ್ಬೇಕು. ಆ ಮೂಲಕ ಕೃಷಿ ಕಾರ್ಮಿಕರಿಗೆ, ರೈತ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನ ಕೊಡೋದಕ್ಕೆ ಮುಂದಾಗಬೇಕು. ಇಲ್ಲ ಅಂದ್ರೆ ಮುಂದೊಂದು ದಿನ ನಾವೆಲ್ಲರೂ ಕೂಡ ನಿಮ್ಮ ಯೋಜನೆಯನ್ನ ಖಂಡಿಸಿ ಇದರ ವಿರುದ್ಧ ಅಖಂಡ ಭಾರತದಲ್ಲಿ ಚಳುವಳಿಯನ್ನ ಹಮ್ಮಿಕಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನಿಮ್ಮ ಗಮನಕ್ಕೆ ತರಬಯಸ್ತೇನೆ.